ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮಾವ ನನ್ನನ್ನು ಕ್ಷಮಿಸ್ಬಿಟ್ರು. ವಾವ್, ಸೂಪರ್ ಜಾನು. ಈ ವಿಷಯನ ಕೇಳೋಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ನಮ್ಮ ಕುಟುಂಬದ ಮಧ್ಯೆ ಇರೋ ವೈಮನಸ್ಸೆಲ್ಲ ದೂರ ಆದಂಗಾಯ್ತು. ಇನ್ಮೇಲೆ ನಮ್ಮ ಮನೆಗೆ ನೀವು, ನಿಮ್ಮ ಮನೆಗೆ ನಾವು ಬರ್ತಾ ಹೋಗ್ತಾ ಇರ್ಬೋದು. ಖಂಡಿತ. ಆಮೇಲೆ ವಿಶ್ವ ಏನು ಮಾಡ್ತಿದ್ದಾನೆ, ಈ ವಿಚಾರ ಗೊತ್ತಾದ್ಮೇಲೆ ಅವನೇ ನನಗೆ ಮೊದಲು ಕಾಲ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಅಯ್ಯೋ, ಅವನೇ ಫೋನ್ ಮಾಡಬೇಕು ಅಂತಿದ್ದ. ಅಷ್ಟರಲ್ಲಿ ಏನೋ ಕೆಲಸ ಬಂದು ಹೊರಗಡೆ ಹೋಗಿದ್ದಾನೆ. ಅಷ್ಟರಲ್ಲಿ ನಾನೇ ನಿನಗೆ ಫಸ್ಟ್ ಮಾತಾಡಬೇಕು ಅಂತ ಕಾಲ್ ಮಾಡಿದೆ. ಇನ್ನೊಂದು ವಿಷಯ ಗೊತ್ತಾ, ಮಾವ ವಿಶ್ವವನ್ನು ಕ್ಷಮಿಸ್ಬಿಟ್ಟಿದ್ದಾರೆ. ಅವರಿಬ್ರು ಇವಾಗ ಮೊದಲಿನ ಥರನೇ ಆಗ್ಬಿಟ್ಟಿದ್ದಾರೆ. ನೋಡಿದ್ರಾ, ಎಲ್ಲದಕ್ಕೂ ಒಂದು ಸಮಯ ಬರಬೇಕು ಅಷ್ಟೆ. ಕೊನೆಗೂ ನಾವು ಪಟ್ಟಿದ ಸಂಕಟ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗ್ತದೆ. ಹೇಗೋ ಎಲ್ಲರೂ ಒಂದಾಗಿದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ಜಾನು, ಈ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೆ ನೀವು ನಮ್ಮ ಮನೆಗೆ ಬರಲೇಬೇಕು. ನಾನು ಮಾವನ ಹತ್ರ ಮಾತಾಡಿ ಎಲ್ಲ ಅರೇಂಜ್ ಮಾಡಿಸ್ತೀನಿ, ಆಯ್ತಾ? ಎಲ್ಲರೂ ಒಂದು ಕಡೆ ಸೇರಿ ಈ ಖುಷಿಗೆ ಇನ್ನಷ್ಟು ಮೆರುಗು ಕೊಡೋಣ. ಮೊದಲು ನನ್ನ ಮನೇಲಿದ್ದಾಗ ಕೆಲಸದವಳಾಗಿದ್ದೆ, ಆದರೆ ಈಗ ನಮ್ಮ ಮಾವನ ಮನೆ ಅದು. ಮಾವನ ಹತ್ರ ನನಗೂ ಮಾತಾಡೋದು ಸುಮಾರಿದೆ. ಆಮೇಲೆ ನಿಮ್ಮದು ಮತ್ತು ವಿಶ್ವಂದು ಮದುವೆ ಮಾಡಿ ಮುಗಿಸ್ಬೇಕಲ್ಲ ಬೇಗ, ಅದಕ್ಕಾದರೂ ಬರ್ತಾನೆ ಇರ್ತೀನಿ ಬಿಡಿ. ಮದುವೆ ಎಲ್ಲ ಆಮೇಲೆ ಮಾತಾಡೋಣ. ಇವಾಗ ನಾವೆಲ್ಲ ಕುಟುಂಬದವ್ರು ಸೇರಿ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ, ಏ ಜಯಂತ, ಎಂತ ಪಾಪಿನೋ ನೀನು. ನಮ್ಮ ಅತ್ತಿಗೆನ ಕೊಲೆ ಮಾಡಿದ್ದು ನೀನೇನಾ? ಯಾಕೋ ಹೀಗೆ ಮಾಡಿದೆ? ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಸತ್ಯ ಹೇಳಿಬಿಟ್ಟಿದ್ದಿದ್ರೆ ಅಲೋಲ ಕಲೋಲ ಆಗ್ಬಿಟ್ಟಿರೋದು. ಯಾಕ್ರಿ, ನಿನ್ನೆ ಕುಡ್ದಿದ್ದು ಇನ್ನೂ ಇಳಿಲಿಲ್ವಾ ನಿಮಗೆ? ಏನೇನೋ ಮಾತಾಡ್ತೀರಪ್ಪ. ಅಲ್ಲ ರೀ, ಈ ರೀತಿ ಒಗಟೊಗಟಾಗಿ ಮಾತಾಡೋ ಬದಲು ಅದೇನು ಅಂತ ನನ್ನ ಹತ್ರ ಹೇಳ್ಕೊಬಾರ್ದಾ? ಇಲ್ಲ ಕಣೆ, ವಿಷಯ ಹೇಳಿಬಿಟ್ರೆ ಈ ಮನೆ ದೊಡ್ಡ ರಣರಂಗ ಆಗ್ಬಿಡುತ್ತೆ. ಅದು ಬೇರೆ ತಲೆನೋವು. ಏನ್ರಿ, ಮತ್ತೆ ಏನಾದರೂ ನಡೀತಾ? ಏನಾಯಿತು? ಇವಳನ್ನು ಹೀಗೆ ಬಿಟ್ಟರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿರ್ತಾಳೆ. ಏನಾದರೂ ಸುಳ್ಳು ಹೇಳಿ ವಿಷಯನ ಮರೆಸಬೇಕು. ಅದು ಜಯಂತ್ ಅವರು ಜಯಸ್ನ ಎಲ್ರಿಗೂ ಪರಿಚಯ ಮಾಡಿಕೊಟ್ರು, ನನ್ನನ್ನು ಮಾತ್ರ ಪರಿಚಯ ಮಾಡಿಕೊಡಲಿಲ್ಲ ಕಡೆ. ಅದೇ ನಂಗೆ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಅವ್ರ ಮೇಲೆ ಕೋಪ ನನಗೆ. ನಿಮ್ಮ ಏನೋ ಹೇಳ್ತೀರೇನೋ ಅಂದ್ಕೊಂಡ್ರೆ ಇದನ್ನ ಹೇಳ್ತಿದ್ದೀರ. ನೀವು ಹೇಳೋದು ನೋಡಿ ಏನೋ ದೊಡ್ಡ ವಿಚಾರ ಆಗೋಯ್ತೇನೋ ಅಂತ ಅಂದ್ಕೊಂಡೆ ನಾನು. ಅಲ್ಲ ರೀ, ನೀವು ಅಲ್ಲೇ ಇದ್ರಿ ತಾನೆ, ನಮ್ಮನ್ನೆಲ್ಲ ಇನ್ನೇನು ಪರಿಚಯ ಮಾಡಿಕೊಡ್ಬೇಕು ಅನ್ನೋಷ್ಟರಲ್ಲಿ ಜಯಂತ್ ಅವ್ರಿಗೆ ಫೋನ್ ಬಂತು ಅಂತ ಅವ್ರ ಪಕ್ಕಕ್ಕೆ ಹೋದರು. ಆಮೇಲೆ ಜಾನು ನಮ್ಮೆಲ್ಲರನ್ನೂ ಪರಿಚಯ ಮಾಡಿಕೊಟ್ಲು ತಾನೆ. ಆದರೂ ನಿಮ್ದೇನು ಕ್ಯಾತೆ? ಆದರೂ ಜಯಂತ ನನ್ನ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಕಣ. ನನಗೇನು ರೆಸ್ಪೆಕ್ಟ್. ಆದರೂ ರೀ, ನೀವು ಈ ಮಾತುಕತೆನ ಶುರು ಮಾಡಿದ ದಾಟಿನೇ ಬೇರೆ ಇತ್ತು, ಈಗ ಹೇಳ್ತಿರೋ ವಿಷಯನೇ ಬೇರೆ ಇದೆ. ಮತ್ತೆ ನನ್ನಿಂದ ಏನೂ ಮುಚ್ಚಿಡ್ತಿಲ್ಲ ತಾನೆ? ಬಿಟ್ರೆ ಸರ್ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಂದಿಯಲ್ಲ, ಹೋಗಿ ರೆಡಿ ಮಾಡಿ. ಬೇರೆ ಜಾಣ ಮಾತು ಮರ್ಸೋದ್ರಲ್ಲಿ ನಾನೇನು ಟೆನ್ಷನ್ ಮಾಡಿಕೊಂಡು ಎಲ್ಲರ ಮುಂದೆ ಜಯಂತ್ ಕೊಲೆ ಮಾಡಿದ್ದಾನೆ ಅನ್ನೋ ವಿಷಯನ ಹೇಳಿದ್ದಿದ್ರೆ ನಾನೇ ದುಡ್ಡು ತೊಗೊಂಡಿದ್ದು ಅಂತ ಅವ್ರಿಗೆ ಗೊತ್ತಾಗಿರೋದು. ಆಗ ಕನಸಿನಲ್ಲಿ ನನ್ನನ್ನು ಶೂಟ್ ಮಾಡಿದಾಗೆ ನಿಜವಾಗ್ಲೂ ಶೂಟ್ ಮಾಡಿಬಿಟ್ರೆ, ಓಯಪ್ಪ, ಈ ವಿಷಯದಲ್ಲಿ ನಾನು ಸುಮ್ಮನೆ ಇರೋದೇ ವಾಸಿ. ಹಲೋ ಅದಕ್ಕೆ, ಹೇಗಿದೆಯಾ ಜಾನು? ಚೆನ್ನಾಗಿದ್ದೀನಿ ಅದಕ್ಕೆ. ಯಾಕೋ ಬೇಜಾರಲ್ಲಿರೋ ಹಾಗಿದೆ, ಏನಾಯಿತು? ಜಾನು, ಯಾಕೋ ನಮ್ಮನೆ ಹೆಣ್ಮಕ್ಳು ಅದೃಷ್ಟನೇ ಸರಿ ಇಲ್ಲ ಅನಿಸುತ್ತೆ. ಆವಾಗ ನಿನಗೆ ಮಗು ಆಗುತ್ತೆ ಅಂತ ನಾವೆಲ್ಲ ಎಷ್ಟು ಕಾತರದಿಂದ ಕಾಯ್ತಾ ಇದ್ವಿ. ನೀನು ಮಗುನ ಕಳ್ಕೊಂಡೆ. ಈಗ ಎಷ್ಟೆಲ್ಲ ವರ್ಷಗಳಾದಮೇಲೆ ಸಿಂಚನ ಮಗು ಆಗುತ್ತೆ ಅಂತ ಖುಷಿಯಾಗಿದ್ವಿ. ಅವ್ಳಿಗೂ ಅಬೋರ್ಷನ್ ಆಯ್ತಂತೆ. ಈ ವಿಚಾರ ಕೇಳಿದಾಗಿಂದ ನನಗೆ ಒಂಥರ ಚಡ್ಪಡಿಕೆ ಆಗ್ತಾಯಿದೆ. ಅದಕ್ಕೆ ನಿಮ್ಮ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದೆ.
ನಿಜ ಹೇಳಬೇಕಂದ್ರೆ ನನಗೆ ಈ ವಿಷಯ ಆಗಲೇ ಗೊತ್ತಿತ್ತು ಅದಕ್ಕೆ. ಏನು ನಿನಗೆ ವಿಷಯ ಮೊದಲೇ ಗೊತ್ತಿತ್ತಾ? ಮತ್ತೆ ನನಗೆ ಯಾಕೆ ಹೇಳಿಲ್ಲ ಜಾನು? ನನಗೆ ಮಾತ್ರ ಅಲ್ಲ, ಭಾವನಾ ಅಕ್ಕಂಗೂ ಗೊತ್ತಿತ್ತು. ಇಬ್ಬರು ನಿಮಗೆಲ್ಲ ಹೇಳೋಣ ಅಂತಲೇ ಇದ್ವಿ. ಅಷ್ಟರಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಧರ್ಮರಾಜ್ ತಾತ ಅವರು ನಮ್ಮನ್ನೆಲ್ಲ ಕರೆದಿದ್ರು. ಅಲ್ಲೂ ಸರಿಯಾದ ಸಮಯ ನೋಡಿಕೊಂಡು ಅಪ್ಪ ಅಮ್ಮಂಗೆ ಹೇಳೋಣ ಅಂದ್ಕೊಂಡ್ರೆ ಅಲ್ಲಿ ಮಾವ ಮತ್ತು ಅಮ್ಮ ಒಂದಾದರು. ಎಷ್ಟೋ ವರ್ಷಗಳ ತಪಸ್ಸಿನ ಹಾಗೆ ದೇವರು ವರ ಕೊಟ್ಟಷ್ಟು ಖುಷಿಯಾಗಿದ್ದರು. ಎಲ್ಲರ ಮುಖದಲ್ಲೂ ಅಷ್ಟು ಸಂತೋಷ ಇತ್ತು. ಆ ಸಮಯದಲ್ಲಿ ಮತ್ತೆ ವಿಚಾರ ಎಲ್ಲ ಹೇಳಿ ನೋವು ಮಾಡಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೆ. ಅದು ಸರಿ, ನಿಮಗೆ ಯಾರು ಹೇಳಿದ್ದು? ನಿಮ್ಮ ಅಣ್ಣನೇ ಮನೆಗೆ ಬಂದು ಎಲ್ಲರ ಹತ್ರನೇ ವಿಚಾರ ಹೇಳಿದ್ರು. ಆದರೆ ಜಾನು, ಹರೀಶ ಬೇಜವಾಬ್ದಾರಿ ಮನುಷ್ಯ ಅಂತ ನನಗೆ ಗೊತ್ತಿತ್ತು. ಆದರೆ ಸ್ವಂತ ಮಗುವಿನ ವಿಚಾರದಲ್ಲೂ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೋತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ. ಅವನಿಗೇನು ಅನಿಸ್ತೋ ಬಿಡುತ್ತೋ, ಆದರೆ ಅವನಿಂದಾಗಿ ಸಿಂಚನ ಅಂತೂ ತುಂಬ ನೋವು ಅನುಭವಿಸ್ತಾ ಇದ್ದಾಳೆ. ಹೌದು ಅದಕ್ಕೆ, ಅಣ್ಣ ಆಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ರು ಪರವಾಗಿಲ್ಲ. ಆದರೆ ಮದುವೆ ಮಾಡ್ಕೊಂಡಿರೋ ಹೆಂಡತಿನೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಪಾಪ ಅದಕ್ಕೆ ಮಗು ಬಗ್ಗೆ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ರು ಗೊತ್ತಾ? ಅವ್ರಿಗೆ ಈ ವಿಚಾರ ಗೊತ್ತಾದಾಗ ಅಳ್ತಾ ನನ್ನ ಮಗು ನನಗೆ ಬೇಕು, ಎಲ್ಲಿದೆ ಹೇಳಿ ಅಂದಾಗ ನಮಗೆಲ್ಲ ಏನು ಮಾಡಬೇಕು, ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅವರು ನರಳಾಡಿದ್ದು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಇದೆ ಅದಕ್ಕೆ. ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಗೊತ್ತು, ನೀವು ಬೇಕು ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನನ್ನ ಮಗುನ ಬಚ್ಚಿಟ್ಟಿದ್ದೀರಲ್ವ ಡಾಕ್ಟರ್. ದೇವರು ನಮ್ಮೆಲ್ಲರ ಜೀವನದಲ್ಲಿ ಸಂತೋಷನ ಹೆಚ್ಚಿಗೆ ಬರದೇ ಇಲ್ಲ ಅನಿಸುತ್ತೆ. ನಿನ್ನೆ ಪಾರ್ಟಿನಲ್ಲಿ ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ವಿ ಗೊತ್ತಾ? ಆ ಖುಷಿನ ಕಿತ್ಕೊಳ್ಳೋದಕ್ಕೆ ಅಂತಲೇ ದೇವರು ಕೆಟ್ಟ ಸುದ್ದಿನ ಕೊಟ್ಟ. ಈ ವಿಷಯ ಕೇಳ್ತಿದ್ದಾಗೆ ಅತ್ತೆ ಅಂತೂ ತುಂಬ ನೋವುಪಟ್ರು. ಅವ್ರನ್ನ ಸಮಾಧಾನ ಮಾಡೋಷ್ಟರಲ್ಲಿ ನಮ್ಗೆ ಸಾಕಾಯ್ತು ನೋಡು. ದೇವ್ರು ಯಾಕೋ ಮೇಲಿಂದ ಮೇಲೆ ಅತ್ತೆಗೆ ನೋವುಗಳನ್ನ ಕೊಡ್ತಾನೆ ಇರ್ತಾನೆ. ಅದಕ್ಕೆ ನಮ್ಮ ಹಣೆ ಬರದಲ್ಲಿ ಬರೆದಿರೋದಕ್ಕೆ ದೇವರನ್ನ ದೂಷಣೆ ಮಾಡಿದ್ರೆ ಏನು ಪ್ರಯೋಜನ ಹೇಳಿ? ನನಗಾಗಲಿ ಅದಕ್ಕೆಗಾಗಲಿ ಮಗು ಜೊತೆ ಬಾಳೋ ಯೋಗ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ಹೀಗೆಲ್ಲ ಆಯಿತು. ಬೇರೆ ಯಾರೋ ಮಾಡಿರೋ ತಪ್ಪಿಗೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೆ ನಂಗೆ ಎಲ್ಲಿಗೆ ಹೋಗೋಕ್ಕೂ ಮನಸ್ಸಿರಲಿಲ್ಲ. ಆದರೆ ಏನು ಮಾಡೋದು, ಹೋಗಲೇಬೇಕಾಯ್ತು. ಅಲ್ಲಿ ಎಲ್ಲರೂ ಮುಂದೆ ಬೇಜಾರು ಮಾಡ್ಕೊಂಡು ಕೂತ್ರೆ ಚೆನ್ನಾಗಿರಲ್ಲ ಅಂತ ನಕ್ಕೊಂಡಿದ್ದೆ ಅಷ್ಟೆ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಜಾನು. ನಿನ್ನ ಅಣ್ಣಂದ್ರಿಗೆ ಬುದ್ಧಿ ಬರೋವರೆಗೂ ನಮ್ಮೆಲ್ರಿಗೂ ಈ ಪಾಠ ತಪ್ಪಿದ್ದಲ್ಲ ನೋಡಿ. ಕಷ್ಟಗಳಿಗೆ ಒಂದು ಅಂತ್ಯ ಅಂತ ಇರುತ್ತಂತೆ. ಅದಕ್ಕೆ ಅದು ಬರೋ ತನಕ ಹೀಗೇನೆ ಕಾಯ್ಕೊಂಡಿರ್ಬೇಕಷ್ಟೆ. ಸರಿ ಅದಕ್ಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಸರಿ ಜಾನು. ಆಮೇಲೆ ಜಾನು, ನೀನು ಸಮಾಧಾನವಾಗಿರು, ಜಾಸ್ತಿ ದುಃಖ ಮಾಡ್ಕೊಂಡು.